ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್. ನಾನಿವತ್ತು ನಿಮ್ಮನ್ನು ಮೈಸೂರಿಗೆ ಕರ್ಕೊಂಡು ಬಂದಿದ್ದೀನಿ. ಮೈಸೂರು ಅಂದ ತಕ್ಷಣ ನಮಗೆ ನೆನಪಾಗೋದು ಕಣ್ತುಂಬ ಕಾಣೋ ಅಂಥದ್ದು ಮೈಸೂರಿನ ಅರಮನೆ. ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಪ್ರಾರಂಭ. ಸೊ ಕಾಡಿನಿಂದ ಎಲ್ಲ ಆನೆಗಳು ನಮ್ಮ ಗಜಪಡೆಗಳು ಬಂದು ಅರಮನೆಯಲ್ಲಿ ನೆಲೆಸಿದವೆ. ಕಾಡಿನಿಂದ ಅರಮನೆಯವರೆಗೂ ಮಾವುತನ ಪ್ರೀತಿ, ಅರಣ್ಯ ಇಲಾಖೆಯ ಶ್ರಮ, ಜನಸಾಗರದ ಭಕ್ತಿ, ಚಿನ್ನದ ಅಂಬಾರಿಯನ್ನು ಹೊತ್ತು ಹೋಗುವ ಕ್ಷಣ, ಇತಿಹಾಸವನ್ನು ಒತ್ತಾಡುವ ಆನೆಗಳು, ಈ ನಮ್ಮ 14 ಗಜಪಡೆಗಳು ರೆಡಿಯಾಗಿ ಇವತ್ತು ನಿಂತಿದೆ. ಇಂದು ಗೌರಿ ಗಣೇಶ ಪ್ರಯುಕ್ತ ಎಲ್ಲ ಗಜಪಡೆಗಳಿಗೂ ಇವತ್ತು ಪೂಜೆಯನ್ನು ಸಲ್ಲಿಸಿದರು. ಹಾಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಯಾವತ್ತಿಗೂ ಇಷ್ಟು ಹತ್ತಿರದಿಂದ ಆನೆಗಳನ್ನ ನೋಡೇ ಇರಲಿಲ್ಲ. ಅಭಿಮನ್ಯು ಒಂದು ನಾನು ನೋಡಿದ್ದೆ, ಭೀಮನ ನಾನು ನೋಡಿದ್ದೆ, ಬಟ್ ಇಷ್ಟು ಹತ್ತಿರದಿಂದ ಯಾವ ಆನೆಗಳನ್ನೂ ನೋಡಿರಲಿಲ್ಲ. ಎಲ್ಲ ಆನೆಗಳ ನನಗೆ ಪರಿಚಯ ಆಯಿತು. ಇವತ್ತಿನ ಗಜಪಡೆಗಳಾದ 14 ಆನೆಗಳು, ಅಭಿಮನ್ಯು, ಧನಂಜಯ, ಭೀಮ ಅಂತ ತುಂಟಾಟ ಎಲ್ಲರಿಗೂ ಇಷ್ಟ ಆದ ಆನೆ ಅದು. ಕಂಜನ್, ಏಕಲವ್ಯ, ಪ್ರಶಾಂತ, ಕಾವೇರಿ, ಬಳೆಲಕ್ಷ್ಮಿ, ಮಹೇಂದ್ರ, ಗೋಪಿ, ಸುಗ್ರೀವ, ಶ್ರೀಕಂಠ ಹಾಗೂ ರೂಪ ಮತ್ತು ಹೇಮಾವತಿ ಈ ಸರ್ತಿ ಸೆಲೆಕ್ಟ್ ಆಗಿರೋ ಆನೆಗಳು. ಸೊ ನೋಡೋದಕ್ಕೆ ತುಂಬ ಮುದ್ದಾಗಿತ್ತು. ಹಾಗೆ ಈ ಕ್ಷಣನ ನಾನು ಯಾವತ್ತೂ ಮರೆಯೋದಿಲ್ಲ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಡಿಯರೆಸ್ಟ್ ಫ್ರೆಂಡ್ ಶ್ರೇಯಸ್ ದೇವನೂರ್ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ರು. ನಾನು ಗೌರಿ ಗಣೇಶ ಹಬ್ಬಕ್ಕೆ ನಾನು ಮೈಸೂರಿಗೆ ಬಂದಿದ್ದಕ್ಕೂ ಒಂದು ಸಾರ್ಥಕ ಅಂತ ಹೇಳ್ಬೋದು. ಎಲ್ಲ ಆನೆಗಳನ್ನ ತುಂಬ ಹತ್ತಿರದಿಂದ ನೋಡೋ ಒಂದು ಅವಕಾಶ ನನಗೆ ಸಿಕ್ತು. ಹಾಗೆ ಒಂದು ಸ್ಮಾಲಾಗಿ ವೀಡಿಯೋಸ್ ನಿಮ್ಮೊಟ್ಟಿಗೂ ಸಹ ನಾನು ಹಂಚ್ಕೋಬೋದು ಅಂತ ಒಂದು ಚಿಕ್ಕದಾಗಿ ಬ್ಲಾಗ್ ಮಾಡ್ಕೊಂಡು ಬಂದೆ. ಹಾಗೆ ಎಲ್ಲರಿಗೂ ಆನೆಗಳನ್ನ ನೋಡೋ ಅವಕಾಶ ಇದೆ ಅಂತ ಅಂದ್ಕೊಳ್ತೀನಿ. ಸೊ ಅರಮನೆ ನೋಡೋಕ್ಕೆ ಬಂದವರು ಯಾರೂ ಸಹ ಆನೆಗಳನ್ನ ನೋಡೋದೇ ಹೋಗಬೇಡಿ. ಆನೆಗಳನ್ನ ನೋಡಿ, ದೂರದಿಂದನೇ ನೋಡಿ, ಹಾಗೆ ಖುಷಿ ಪಡಿ. ಹಾಗೆ ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೈಮಲ್ಲಿ ಎಲ್ಲ ಗಜಪಡೆಗಳನ್ನೂ ವಾಕಿಂಗ್ ಕರ್ಕೊಂಡು ಬರ್ತಾರೆ. ಅದು ಸಹ ಅಷ್ಟೇ, ರೋಡಲ್ಲೂ ಸಹ ನಮಗೆ ಅವಕಾಶ ಇರುತ್ತೆ ತುಂಬ ಹತ್ತಿರದಿಂದ ಆನೆಗಳನ್ನ ನೋಡೋದಕ್ಕೆ. ನಾನು ತುಂಬ ಹೊತ್ತು ಅಲ್ಲೇ ಇದ್ದೆ. ಜೋರಾಗಿ ಮಳೆ ಸುರಿಯೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನಾನು ಹೊರಟು ಬಂದೆ. ನನಗೆ ಹೊರಟು ಬರೋದಕ್ಕೆ ಮನಸ್ಸೇ ಆಗಲಿಲ್ಲ. ಇವಾಗಂತೂ ಮೈಸೂರಲ್ಲಿ ಇದ್ದಷ್ಟು ದಿನಗಳು ಆನೆಗಳನ್ನ ನೋಡ್ಬೋದು ಅಂತ ಅಂದ್ಕೊಂಡು ಅಲ್ಲಿಂದ ನಾನು ಬಂದಿದ್ದು ದೇವರಾಜ ಅರಸ್ ರೋಡಲ್ಲಿರೋ ಒಂದು ಕಾಫಿ ಶಾಪ್ಗೆ. ನನ್ನ ಒಂದು ಬುಕ್ ಸ್ವಲ್ಪ ಪೆಂಡಿಂಗಲ್ಲಿತ್ತು. ಚಾಪ್ಟರ್ ವೈಸ್ ನಾನು ಬುಕ್ಗಳನ್ನ ಬರಿತಾ ಇರೋದ್ರಿಂದ ಬಂದು ಒಂದು ಬಿಸಿ ಬಿಸಿ ಹಾಟ್ ಚಾಕ್ಲೇಟ್ನ ಕುಡಿತಾ, ಹಾಗೆ ನಾನು ಚಾಪ್ಟರ್ ವೈಸಲ್ಲಿ ಎವ್ರಿ ಡೇ 5 ಚಾಪ್ಟರ್ ಬುಕ್ಗಳನ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬುಕ್ ಪಬ್ಲಿಷ್ ಮಾಡಬೇಕು, ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಟೈಮ್ ಸಿಕ್ಕಿದಾಗೆಲ್ಲ ನನಗೆ ಬುಕ್ಕನ್ನು ಬರಿತಾ ಇರ್ತೀನಿ. ಸೊ ಒಂದು ಕೊರಿಯನ್ ಬನ್ ತೊಗೊಂಡು ಹಾಗೆ ಒಂದು ಬಿಸಿ ಬಿಸಿ ಹಾಟ್ ಚಾಕ್ಲೇಟ್ನ ಕುಡಿತಾ, ಕ್ಲೈಮೇಟ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ, ರೈನಿ ಸೀಸನ್ ಬೇರೆ, ಜೋರಾಗಿ ಮಳೆ ಬರ್ತಿತ್ತು. ಆ್ಯಂಡ್ ಈ ಒಂದು ಕಾಫಿ ಶಾಪ್ ಇದೊಂದು ನನಗೆ ಅಡ್ಡ ಅಂತಲೇ ಹೇಳ್ಬೋದು. ತುಂಬ ಪೀಸ್ಫುಲ್ಲಾಗಿರುತ್ತೆ. ಸೊ ಕಾಫಿ ಎಲ್ಲ ಹಾಟ್ ಚಾಕ್ಲೇಟ್ ಕುಡಿತಾ ನಾನು ನನ್ನ ಒಂದು ರೈಟಿಂಗ್ನ ಕಂಟಿನ್ಯೂ ಮಾಡಿದೆ. ಅಲ್ಲಿಂದ ನಾನು ಹೊರಟಿದ್ದು ಮನೆ ಕಡೆ ಹೊರಡುವಾಗ ಒಂದು ದೊಡ್ಡ ಗಣಪತಿನ ತೊಗೊಂಡು ಬರ್ತಾಯಿದ್ರು. ಸೊ ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಹಾಗೆ ಇವತ್ತಿನ ದಿನ ಗಣಪತಿ ಹಬ್ಬದ ದಿನ ಚಂದ್ರನ್ನ ನೋಡಬಾರ್ದು ಅಂತಾರೆ. ಹಾಗಾಗಿ ನಾನು ಬೇಗ ಮನೆ ಕಡೆ ಬಂದೆ.